ನಾ ಹೇಳೋದು ಸರ್ಕಾರದ ತಪ್ಪಿದೆ. ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಭಾಳ ನಾವು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿದ ಮ್ಯಾಗೂ ಈ ಘಟನೆ ಆಗಿದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿ. ಅದನ್ನು ನೀವು ಮತ್ತೆ ಹೇಳ್ಬೇಕಂತ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದೇನು ಹೇಳಕತ್ತಾರ, ಹೇಳಕತ್ತಾರ ಬರೇ. ನಾನು ಇಷ್ಟಾದ ಬಳಿಕನೂ ಕೂಡ, ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಮಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ? ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ? ಈ ಕಪ್ಪನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ? ಈ ಥರ ಎಲ್ಲ ಮಾಡಿದ್ರೆ ನಮ್ಮನ್ನು ಏನಂತಾರೆ? ಕಟುಕರು ಅಂತಾರೆ, ಸರ್ಕಾರನ ಕಟುಕರು ಅಂತಾರೆ, ದಯೆ ಇಲ್ದವರು ಅಂತಾರೆ ಸರ್ಕಾರನ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ. ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ. ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದೆ, ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ ಗಾದೆ ಅದು. ಈ ಸಾವಿನಲ್ಲೂ ಸಂಭ್ರಮ ಪಡುವಂಥದ್ದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಕಲ್ಚರ್ ಅಲ್ಲ. ಅದರಿಂದ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆದಮೇಲೆ ಪ್ರಧಾನಿಯವರು, ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಭ್ರಮೆ ವ್ಯಕ್ತ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ, ಪಾಟೀಲ್ರೇ, ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತದೆ. ಕೋರ್ಟ್ಗೆ ಕೇಸ್ ಹೋಗ್ತದೆ. ಪನ್ನಣ್ಣ ಹೊರಟೋದ್ರ ಎಲ್ಲ ಹಂಚ್ಬಿಟ್ಟು ಏನೇನು ಹಂಚ್ಬಿಟ್ಟು ಹೊರಟೋಗ್ಬಿಟ್ಟು ಹಾಂ ಹೈಕೋರ್ಟ್ಗೆ ಹೋಗ್ತೈತೆ. ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಹೂ ಡಿಸೈಡೆಡ್ ಟು ಹೋಲ್ಡ್ ದ celebration? Question mark. Was there any SOP? Was there any SOP followed to manage the crowd? High Court prashna. What steps were taken to control the traffic? High Court prashna. What were the medical arrangement? ನಾಲ್ಕನೇ ಪ್ರಶ್ನೆ. How much time were taken to bring the injured ones to the hospital? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಟೈಮ್ ಇದನ್ನ ಕೊಡಿ ಅಂತ ಕೇಳ್ತದೆ. ಆವಾಗ ಸರ್ಕಾರಕ್ಕೆ ಭಯ ಶುರುವಾಗ್ತೈತೆ. ನಮ್ಮ ಪನ್ನಣ್ಣ ಅವ್ರು ಹೇಳ್ತಾರೆ, ಸರ್ ಭಾಳ ಸೀರಿಯಸ್ ಆಗಿದ್ದಾರೆ, ಕೋರ್ಟು ನಾವೇನ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದು. ಮಾಮೂಲಿ ಗೊತ್ತಲ್ಲ ನಮಗೆ, ಯಾರೋ ಅವನ ಸರ್ಕಲ್ ಇನ್ಸ್ಪೆಕ್ಟ್ರು ಅಂತಾರೆ ಸಸ್ಪೆಂಡ್ ಮಾಡೋಕ್ಕೆ. ಸಾರ್ ಆ ಲೆವೆಲ್ ಅಲ್ಲ ಇದು, ಚೀಫ್ ಜಸ್ಟಿಸೇ ಕೂತ್ಬಿಟ್ಟವ್ರೆ ಮೇಲೆ, ಅವರೇ ಕೇಳ್ತಾವ್ರೆ ಕ್ವಶನ್ನು ಅಂತಾರೆ. DCPನ ಇಲ್ಲ, ಕಮಿಷನರ್ ಅದೇನೋ ಗಾದೆ ರಾಮಚಂದ್ರಗೌಡರು ಹೇಳ್ತಾರಲ್ಲ, ಏನೋ ಗಜಂ ನೈವ ಅಶ್ವನ್ನಯ್ಯ, ವ್ಯಾಘ್ರಂ ನೈವ ನೈವಚ ಬಲಿ ಕೊಡೋದಾದ್ರೆ ಕುರಿನ ಬಲಿ ಕೊಡಿ ಅಂತ. ಇವೆಲ್ಲ ಮೈ ಮೇಲೆ ಬೀಳ್ತಾವಲ್ಲ. ನೀವು ಸಿಂಹನ ಕಡಿಯಕ್ಕೆ ಹೋದ್ರೆ ಅದು ನಿಮ್ಮನ್ನೇ ಕಡಿದು ಬಿಡ್ತೈತೆ, ಆನೆನ ಕೊಡಿಯಕ್ಕೆ ಹೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ. ಆವಾಗ ಇವ್ರಿಗೆ ಎಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರಿ, ನಿಮ್ಮಲ್ಲಿ ಮಾಡಲ್ಲ, ನಮ್ಮಲ್ಲಿ ಮಾಡ್ತೀರಿ. ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ, ಚೆಂಡು ಹೂವು ಹಾಕಿ ಚೆಂದಾಗಿ ನಾಮ ಎಳೆದು ಬಿಡ್ತೀರಿ, ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡ್ದು ಬಿಡ್ತೀರಿ. ಹಂಗೆ ಇವ್ರನ್ನ ಎಲ್ಲ ಪಾಪ ಪೊಲೀಸವ್ರು ಕೊಡ್ತೀನಿ, ಪೊಲೀಸವ್ರು ಫೋಟೋ ಕೊಡಪ್ಪ. ನೀವೆಲ್ಲ ಇದ್ರಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲ ಇಲ್ಲಿದ್ರಿ. ನಿಜವಾಗೂ ಪೊಲೀಸವರೇ ಕರ್ಕೊಂಡು ಹೋಗಿದ್ದು. ಇಲ್ಲಿದೆ ನನ್ನ ಹತ್ರ ನೋಡಿ. ವಿರೋಧ ಪಕ್ಷ ನಾಯಕರೇ ಪಾಪ ಅಂತ ಯಾಕಂತ ಅವ್ರು ಮಾಡಿದ ಪಾಪ
ಪಾಪಕ್ಕೆ ಇದೆಲ್ಲ ಆಗಿರೋದು. ಅವ್ರು ಮಾಡಿದ ತಪ್ಪಿನಿಂದ ಇದಾಗಿರೋದ್ರಿ. ಸರ್ಕಾರ ಹೌದು. ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಅವ್ರಿಗೊಂದು ಕಾಲ್ ಬಂದಿಲ್ಲ. ಅವ್ರ ಓಟಿ ಬಂದಾಗ ಗೊತ್ತಾಯ್ತು ಅವ್ರಿಗೆ, ಓಟಿ ಬಂದಾಗ ಗೊತ್ತಾಯ್ತು ಅವ್ರಿಗೆ, ಗೊತ್ತಾಯ್ತಾ ಇದೆಲ್ಲ ನಡೆದಿರೋ ಘಟನೆ. ಏನ್ ಮಾತಾಡ್ತೀರಾ ನೀವು? ಏನು ಸರ್ಕಾರ ಮಾಡುತ್ತೆ, ಸರ್ಕಾರ ಇರ್ಲಿ, ತಪ್ಪಾಗಿದೆ, ತಪ್ಪನ್ನು ನಾವು ಒಪ್ಕೋತೀವಿ, ತಪ್ಪನ್ನು ನಾವು ಒಪ್ಕೋತೀವಿ. ಆದ್ರೆ ಅವ್ರ ಸರ್ಕಾರ ಇನ್ಯಾರು ಮಾಡ್ತಾರೆ, ಇನ್ಯಾರು ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷ, ಅವ್ರನ್ನೇ ಅವ್ರು ಮಾಡಿ ಅವರ ನಿಷ್ಕ್ರಿಯತೆಯಿಂದ ನಮ್ಗೆ ಯಾಕೆ ನಾಚಿಕೆ ಆಗುತ್ತೆ? ನಡೆದಿರೋ ಘಟನೆ ಅಲ್ಲಿದ್ದೀವಿ, ನಾವು ಹೇಳ್ತೀವಿ ಏನೇನ್ ನಡೀತು ಘಟನೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಿರ್ಣಯ ಮಾಡೋಣ. ನೋಡಿ, ಅವರು ಕೂಡ ನಮ್ಮ ಪೊಲೀಸರೇ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೂ ಕಾವಲು ಕೊಡ್ಬೇಕು, ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾವಲು ಕೊಡ್ಬೇಕು. ಕಳ್ತನ ಅವ್ರದ್ದೇ, ಕೊಲೆ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ಬೇಕು. ನೀವು ಇರ್ಲಿ, ನಮ್ಮದು ಅಂತ ತಕ್ಷಣ ಯಾಕೆ ಕೋಪ ಮಾಡ್ತೀರಾ? ವಿರೋಧ ಪಕ್ಷದ ನಾಯಕರು ಬಹಳಷ್ಟು ನೋಡಿ, ಪೊಲೀಸರು ಈಗ ಅವರು ಎತ್ಕೊಂಡು ಹೋಗ್ತಾರೆ. ಆಗೋಯ್ತು, ಕೊನೆ ಎಂಟಕ್ಕೆ ಬಂದು ಇಲ್ಲೇ ಆಯ್ತು. ಸಲಹೆ ಕೊಟ್ಟು ನಿಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ 11 ಜನ ಸತ್ತಿದ್ದಾರೆ, ಅದ್ರ ಬಗ್ಗೆ ಬಹಳ ಒಳ್ಳೆ ರೀತಿ ಹೇಳ್ತಿದ್ದಾರೆ. ಈಗ ಸಮಯ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆಗಿದ್ ನಾನು ಹೇಳೋಂಥದ್ದು ಆಯ್ತು, ಸರ್ಕಾರ ಇಲ್ಲಿ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪೊಲೀಸವರೇ ಅವ್ರು ಸತ್ತೋರ್ನೆಲ್ಲ ಎತ್ಕೊಂಡು ಹೋಗ್ತಾ ಇರೋರು ಪೊಲೀಸರು. ನೀವು ಡ್ಯಾಸ್ ಮೇಲೆ ಇದ್ದವ್ರು ಯಾರನ್ನ ಒಬ್ಬರನ್ನ ಎತ್ಕೊಂಡು ಹೋಗಿದ್ದೀರಾ? ನೀವು ಯಾರನ್ನೂ ಎತ್ಕೊಂಡು ಹೋಗಿಲ್ಲ. ಎತ್ಕೊಂಡು ಹೋದವ್ರು ಪೊಲೀಸರು. ಇನ್ನೊಂದು ಆಶ್ಚರ್ಯ, ಅಶ್ವಥ್ ನಾರಾಯಣ್ ಪಾಪ CM ಅವ್ರು ಕರೆಸಿ ಕಮಿಷನರ್ಗೆ ಹೇಳ್ತಾರೆ,